ಎಲ್ಲರಿಗೂ ನಮಸ್ಕಾರ. ನಾನು ಲಕ್ಷ್ಮಿ. ಆಲ್ಕವ ಹೇಗೆ ಮಾಡೋದು ಅಂತ ನೋಡೋಣ. ಹಳೆಯದ ನೆನಪು, ನಾನು ಚಿಕ್ಕವರಿಂದ ತಿಂತಾಯಿದ್ದೆ. ಇದನ್ನು ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ. ಒಂದು ಬಾಣಲಿ ಇಟ್ಕೊಂಡಿದ್ದೀನಿ, ಅದಕ್ಕೆ 1 ಕಪ್ಪು ಮೈದಾ ಹಿಟ್ಟು ಹಾಕಿ ಅದನ್ನು ಚೆನ್ನಾಗಿ ಹುರಿತಾ ಇದ್ದೀನಿ. ಚೆನ್ನಾಗಿ ಹುರ್ಕೊಬೇಕು ಅದನ್ನು. ಈಗ ಚೆನ್ನಾಗಿ ಹುರಿದ ಮೇಲೆ ಅದಕ್ಕೆ 1 ಕಪ್ಪು ನಾನು ತುಪ್ಪ ತೊಗೊಂಡಿದ್ದೀನಿ. ಈಗ ಚೆನ್ನಾಗಿ ಹುರಿದ ಮೇಲೆ ತುಪ್ಪ ಹಾಕ್ಕೊತಾ ಇದ್ದೀನಿ. ತುಪ್ಪ ಹಾಕಿ ಚೆನ್ನಾಗಿ ಗಂಟಿಲ್ಲದೆ ಹುರಿಬೇಕು. ನಾವು ಈಗ ಚೆನ್ನಾಗಿ ಹುರಿಬೇಕು. ಗಂಟೆಲ್ಲ ಆಗ್ತಾಯಿದೆಯಲ್ಲ, ಅದನ್ನೆಲ್ಲ ಇದು ಮಾಡಿ ನಾವು ಚೆನ್ನಾಗಿ ಕಲಿಸ್ಬೇಕು. ಸ್ಪೂನಿಂದನೂ ಬೇಕಾದ್ರೆ ನೀವು ಗಂಟೆಲ್ಲ ಇದು ಮಾಡ್ಕೊಬೋದು. ಈಗ ಅದು ಸ್ವಲ್ಪ ಸ್ವಲ್ಪ ತುಪ್ಪ ಅಂತ ಬಿಟ್ಕೊಳತ್ತೆ, ಅಲ್ಲಿ ತನಕ ನಾವು ಇದು ಮಾಡ್ಕೊಬೇಕು. ನೀವು ಬೇಕು ಅಂದರೆ ಎಣ್ಣೆನೂ ಹಾಕ್ಕೊಬೋದು. ಈಗ ಬರ್ತಾಯಿದೆ. ಈಗ ಇನ್ನೊಂದು ಸ್ವಲ್ಪ ರೋಸ್ಟ್ ಮಾಡ್ಕೊಂಡೆ. ಈಗ ಅದನ್ನು ಇನ್ನೊಂದು ಬೌಲಿಗೆ ತಣ್ಣಗಾಗಕ್ಕೆ ಇಡಬೇಕು. ಗ್ಯಾಸ್ ಆಫ್ ಮಾಡಿದ್ದೀನಿ. ಈಗ ಒಂದು ಬೌಲ್ ಸಕ್ಕರೆ ತೊಗೊಂಡಿದ್ದೀನಿ, 1 ಕಪ್ಪು. ಅದಕ್ಕೆ 5 ಏಲಕ್ಕಿ ಹಾಕಿ ಪುಡಿ ಮಾಡ್ಕೊಂಬರ್ತಾಯಿದ್ದೀನಿ. ಒಂದು ತಟ್ಟೆಗೆ ತುಪ್ಪ ಹಾಕ್ಕೊಂಡಿದ್ದೀನಿ. ಹಚ್ಬಿಟ್ಟು ಅದಕ್ಕೆ ಮೈದಾ ಹಿಟ್ಟಿಗೆ ನಾವು ಸಕ್ಕರೆ ಪುಡಿ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಅದನ್ನು ತುಪ್ಪ ಸವರ್ತಿರ್ತೀವಲ್ಲ ತಟ್ಟೆಗೆ, ಅದಕ್ಕೆ ಹಾಕಿ ಚೆನ್ನಾಗಿ ತಟ್ಟಿ ಗಟ್ಟಿಯಾಗಿ ಒತ್ತಿ ಇಡಬೇಕು. 30 ನಿಮಿಷ ಆಗೋ ತನಕ ಅದು ಹಾಗೇ ಇರಬೇಕು. ಚೆನ್ನಾಗೇ ಒತ್ತಿ ಗಟ್ಟಿಯಾಗಿ ತಟ್ಟಿ ಇಡಬೇಕು. ಅರ್ಧ ಗಂಟೆ ಆದಮೇಲೆ ನಾನು ಕಟ್ ಮಾಡ್ಕೊತಾ ಇದ್ದೀನಿ. ನೋಡಿ, ಹಾಲ್ಕವ ರೆಡಿ. ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ. ಬಾಯಲ್ಲಿಟ್ಟರೆ ಕರ್ಗೋಗುತ್ತೆ. ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ.